ಬಣ್ಣದೊಕಳಿ ಆಡುವುದು ಸಾಮಾನ್ಯ. ಆದರೆ ಗದಗ ಜಿಲ್ಲೆಯ ಗಂಗಾಪುರ ಪೇಟೆಯ ಕುಂಬಾರ ಓಣಿಯಲ್ಲಿ ಸಗಣಿ ಎರಚಾಡುವುದು ವಿಶೇಷ ಆಚರಣೆಯಾಗಿದೆ. ಇಲ್ಲಿನ ಯುವಕರು ನಾಗರ ಪಂಚಮಿಯ ಮಾರನೆಯ ದಿನ ಪರಸ್ಪರ ಸಗಣಿ ಎರಚಿಕೊಂಡು ಸಂಭ್ರಮಿಸಿ ಹಬ್ಬ ಆಚರಿಸುತ್ತಾರೆ. ವಿವಿಧ ಮನೆಗಳಿಂದ ಸಗಣಿ ಸಂಗ್ರಹಿಸಿ ತಂದು ಅದಕ್ಕೆ ಪೂಜೆ ಸಲ್ಲಿಸುತ್ತಾರೆ. ಬಳಿಕ ಇಲ್ಲಿಯ ಪುರುಷರು ಮಹಿಳಾ ವೇಷಧಾರಿಯಾಗಿ ಪರಸ್ಪರ ಸಗಣಿ ಎರಚಿ ಸಂಭ್ರಮಿಸುತ್ತಾರೆ. ಈ ಹಬ್ಬಕ್ಕೆ ಧಾರ್ಮಿಕ ಆಚರಣೆಯೊಂದಿಗೆ ವೈಜ್ಞಾನಿಕ ಹಿನ್ನೆಲೆಯೂ ಇದೆಯಂತೆ. ಈ ಹಬ್ಬ ಆಚರಿಸುವುದರಿಂದ ಉತ್ತಮ ಮಳೆ ಬೆಳೆಯಾಗುತ್ತದೆ ಅನ್ನುವುದು ನಂಬಿಕೆ. ವರ್ಷದಿಂದ ನಮ್ಮ ಮದುವೆಯಾಗ 40 ವರ್ಷ ಆಯ್ತು ರೀ. ಇಲ್ಲಿ 40 ವರ್ಷದಿಂದ ನಾವು ನೋಡ್ಕೊತ ಬಂದೇವೆ ರೀ. ಇದು ಸಗಣಿ ಆಟ ಅಂತ ಆಡ್ತಾರೆ. ನಾಗರ ಪಂಚಮಿ 2 ದಿನ ಆದಮೇಲೆ ಕರಕಟ್ಟಂಬಳಿ ದಿನ ಅಂತ ಆಡ್ತಾರೆ ರೀ. ಈಗ ಎಂಥ ಹೆಣ್ಮಕ್ಳು ಗಂಡು ಮನೆಗೆ ಹೋದ್ರೂ ಈ ಆಟ ನೋಡೋಕ್ಕಂತಲೇ ಬರ್ತಾರೆ. ಇಲ್ಲಿ ಬಂದು ಎಲ್ಲರೂ ಎಲ್ಲ ಸುತ್ತ ಕಡೆ ಹಳ್ಳಿ ವಾತಾವರಣ ಇದ್ದಂಗೆ ರೀ ಇದೆ. ಈಗಿನ ಕಾಲದೊಳಗೆ ಸಗಣಿ ಮುಟ್ಟೋದು ಮಾಡೋದು ಅಂತಂದ್ರೆ ಹೇಸ್ಕೋತಾರೆ. ಆದರೆ ಈಗಿನ ಜನ್ರೇಷನ್ ಏನಂತಂದ್ರೆ ಎಲ್ಲರೂ ನೋಡಿಕೊಂಡು ಮುಂದಿನ ಪೀಳಿಗೆಗೆಲ್ಲ ಇದು ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಈ ಆಟ ಮನೋರಂಜನೆ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾರೆ ವರ್ಷ. ಇದು ಹಿಂದೆ ನಮ್ಮ ತಾತ ಮುತ್ತಾಜರ ಕಾಲದಿಂದನೂ ಹಿಂದೆ ಪುರಾತನ ಕಾಲದಿಂದನೂ ಇದು ಈ ಹಬ್ಬ ಒಂದು ನಡ್ಕೊಂಡು ಬಂದೈತಿ, ಸಗಣಿ ಆಟ ಅಂತಂದೇಳಿ. ಇದು ನಾಗರ ಪಂಚಮಿ ಆದ ಮರುದಿವ್ಸನ ಕರಿಕಟ್ಟಂಬಳಿ ದಿನ ಅಂತಂದೇಳಿ ಮಾಡ್ತಾರೆ. ಇದನ್ನು ಈ ಸಗಣಿ ಆಟ ಆಡೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ಈ ಮೈ ಒಳಗೆ ಏನೋ ಚರ್ಮ ರೋಗ ಇರಲಿ ಏನೋ ಇರಲಿ ಅಂಥದ್ದು ಏನೋ ಇದ್ರೂ ಸುತ್ತಾನು ಈ ಸಗಣಿ ಆಟ ಆಡೋದ್ರಿಂದ ಒಂದು ರೋಗ ರುಜಿನಗಳು ಬರಂಗಿಲ್ಲ ಈ ಸಗಣಿ ಇದು ಮಾಡೋದಕ್ಕೆ. ರಾಜ್ಯಾದ್ಯಂತನೂ ನಾವೆಲ್ಲರೂ ರಂಗಪಂಚಮಿಯನ್ನಾಗಿ ನೋಡಿದ್ದೇವೆ. ಅದೇ ರೀತಿ ಗದಗಿನ ಗಂಗಾಪುರ ಪೇಟೆಯಲ್ಲಿ ಸಗಣಿ ಆಟ ಅಂತ ಒಂದು ರಂಗಪಂಚಮಿಯಂತೆ ಆಚರಿಸ್ಕೊಬಂದು ಒಂದು ವಿಶೇಷ ಅನ್ಬೋದು. ಈ ಭಾಗದಲ್ಲಿ ಹೆಚ್ಚು ರೈತರೇ ಇರೋದ್ರಿಂದ ಮತ್ತು ಅವು ಮನೆಗಳಲ್ಲಿ ಜಾನುಗಳು ಸಾಕಿರೋದ್ರಿಂದ ಅದರುಗಳಿಂದ ಸಂಗ್ರಹಿಸಿರುವ ಸಗಣಿ ಬಗ್ಗೆ ಯಾರಿಗೂ ಕೀಳರಿಮೆ ಬರಬಾರ್ದು ಅನ್ನೋ ಉದ್ದೇಶದಿಂದ ನಾಗರ ಪಂಚಮಿಯ ಮರುದಿವಸ ಕರೆಕಟ್ಟಂಬಳಿ ಎಂಬ ದಿನದಲ್ಲಿ ಇಲ್ಲಿ ಸಗಣಿ ಆಟವನ್ನು ಆಡ್ತಾರೆ. ಸುಮಾರು 20ರಿಂದ 25 ಜನರು ಯುವಕರು ಮಹಿಳಾ ವೇಷಧಾರಿಯಾಗಿ ಮತ್ತು ತರಕಾರಿ ಇತರೆ ಬದನೆಕಾಯಿ, ಹೀರೆಕಾಯಿ, ಮೆಣಸಿಕಾಯಿ, ಆಲೂಗಡ್ಡೆ ಸೇರಿದಂತೆ ಇತರೆ ತರಕಾರಿಗಳ ಮಾಲೆಗಳನ್ನು ಮಾಡಿಕೊಂಡು ಮೆರವಣಿಗೆ ಮೂಲಕ ಸುತ್ತಮುತ್ತಲಿನ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿ ನಂತರ ಇಲ್ಲಿ ಈ ಸ್ಥಳಕ್ಕೆ ಬಂದು ಅವರು ಸುಮಾರು 2 ಗಂಟೆವರೆಗೆ ಈ ಒಂದು ಸಗಣಿ ಆಟವನ್ನು ಎಲ್ಲರಿಗೂ ಮನೋರಂಜನೆ ನೀಡ್ತಾರೆ. ಈ ಒಂದು ಸಗಣಿ ಆಟ ನೋಡಲು ನಾಡಿನ ವಿವಿಧ ಭಾಗಗಳಿಂದ ಜನ ಬಂದಿರ್ತಾರೆ. ಜೊತೆಗೆ ಇಲ್ಲಿಂದ ತವರು ಮನೆಗೆ ಬಂದಂಥ ಎಲ್ಲ ಹೆಣ್ಣುಮಕ್ಕಳು ಈ ಸಂಭ್ರಮ ನೋಡಿ ಸಂತೋಷ ಪಡ್ತಾರೆ. ಮತ್ತು ಇಲ್ಲಿಂದ ಹೋಗುವಾಗ ತವರು ಮನೆಗೆ ಕೊಡುಗೆ ಪಡೆದುಕೊಂಡು ಹೋಗುವ ಪ್ರತೀತಿ ಹಲವಾರು ದಶಕಗಳ ಕಾಲದಿಂದ ಇಲ್ಲಿ ನಡೆದುಕೊಂಡು ಬಂದಿದೆ.